ಹಾಯ್ ಬ್ಯೂಟಿಫುಲ್ ಸೋಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹಬ್ಬಗಳ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಈ ಅವೆನ್ಯೂ ರೋಡ್, ಚಿಕ್ಕಪೇಟ್ ಇದೆಲ್ಲ ಒಂಥರ ಎರಡನೇ ಮನೆ ಅಂತಲೇ ಹೇಳ್ಬೋದು. ಸೊ ವಿಸಿಟ್ ಮಾಡ್ತಾನೆ ಇರ್ತೀವಿ ಶಾಪಿಂಗ್ ಎಲ್ಲ ಮುಗಿಯೋ ತನಕ. ನಾನು ಕೂಡ ಇದು ಸೆಕೆಂಡ್ ಟೈಮ್ ನಮ್ಮ ಅಕ್ಕನ ಜೊತೆ ಬಂದಿದ್ದೀನಿ, ಒಂದು ಸಲ ಬರೋದ ಜೊತೆ ಹೀಗೆ ಎಷ್ಟೊಂದು ಸಲ ಬರ್ತಾಯಿದ್ದೆ ಶಾಪಿಂಗಿಗೆ. ಇವಾಗ ಬ್ಯಾಕ್ ಡ್ರಾಪ್ಗೆಲ್ಲ ಸ್ವಲ್ಪ ಡೆಕೋರ್ ಐಟಮ್ಸ್ ನೋಡೋಣ ಅಂತ ನಮ್ಮ ಅಕ್ಕನ ಜೊತೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಫಸ್ಟ್ ಸ್ಟೋರ್ ನಾವು ಬಂದಿದ್ದು ಬಾಂಬೆ ಫ್ಯಾಷನ್ ಜ್ಯುವೆಲ್ರಿ ಅಂತ ಇದೆ, ಅದ್ರ ಪಕ್ಕದಲ್ಲಿದೆ ಈ ಸ್ಟೋರ್. ಈ ಥರ ಹಿಂದೆ ಲಕ್ಷ್ಮೀ ಕೂರ್ಸೋಕ್ಕೆ ಹಿಂದೆ ಬಿಡೋದಾಗಲಿ, ಡೋರ್ಗೆಲ್ಲ ತೋರಣಗಳು ತುಂಬ ಚೆನ್ನಾಗಿತ್ತು. ನಾವು ಕೂಡ ಒಂದು ತೊಗೊಂಡ್ವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ತೋರಣ ತುಂಬ ಚೆನ್ನಾಗಿತ್ತು. ಇದು ತೊಗೊಂಡು ನಮ್ಮ ಮಕ್ಕಳಿಗೆ 2,000 ಏನೋ ಹೇಳಿದ್ರು ಅವರು. ಆಮೇಲೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ಈ ಥರ ಇವಾಗ ಹೊಸ ಗಿಳಿ ಕಾನ್ಸೆಪ್ಟಲ್ಲಿ ಬಂದಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಒಂಥರ ರಿಯಲ್ ಗಿಳಿ ಥರನೇ ಕಾಣಿಸ್ತಾ ಇತ್ತು. ನಾನು ಒಂದು 4 ಪೀಸಸ್ ತೊಗೊಂಡು ಬಂದೆ. ಇದು ಒಂದು ಬ್ಯೂಟಿಫುಲ್ ಪೀಸ್, ಟ್ರಯಾಂಗಲ್ ಶೇಪಲ್ಲಿ ಸಖತ್ ಡಿಫ್ರೆಂಟಾಗಿ ಅನ್ನಿಸ್ತು. ನೋಡ್ತಿದ್ದಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡ್ವಿ. ಅಮ್ಮನ ಮನೆಗೊಂದು. ಇದು ಪ್ರೈಸ್ ಬಂದ್ಬಿಟ್ಟು 1,500 ಹೇಳಿದ್ರು. ಈ ರೀತಿಯಾದ ಬ್ಯೂಟಿಫುಲ್ ರಂಗೋಲಿ ಮ್ಯಾಟ್ಸ್ ಅಂತ ಕೂಡ ಅವೈಲೇಬಲ್ ಇತ್ತು. ದೇವ್ರ ಮನೆ ಮುಂದೆ ಹಾಕೋಬೋದು. ಆ್ಯಂಡ್ ಇವಾಗ ದೇವ್ರು ಕೂರಿಸಿರ್ತೀವಲ್ಲ ಅದ್ರ ಮುಂದೆಲ್ಲ ಹಾಕೊಳ್ಳೋಕ್ಕೆ ಲೈಕ್ ಸ್ಟಾರ್ಟಿಂಗ್ ಪ್ರೈಸ್ 150 to 200 ಇರ್ತಾಯಿತ್ತು. ಡಿಸೈನ್ ಮೇಲೆ ಆ್ಯಂಡ್ ಸೈಜ್ ಮೇಲೆ ಪ್ರೈಸಸ್ ವೇರಿ ಆಗುತ್ತೆ ಅಂತ ಹೇಳಿದ್ರು. ನಾವು ನೆಕ್ಸ್ಟ್ ಬಂದಿದ್ದು ಸಂತೋಷ್ ಗಿಫ್ಟ್ ಪಾಯಿಂಟ್ ಅಂತ. ಇದು ರಿಟರ್ನ್ ಗಿಫ್ಟ್ಸ್ಗೆ ನೋಡೋಣ ಅಂತ ಬಂದಿದ್ದೀವಿ. ಈ ಥರ ಎಲ್ಲ ವೈಟ್ ಮೆಟಲೆಲ್ಲ ತುಂಬ ಒಳ್ಳೆ ಆಪ್ಷನ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ 5 ರೂಪೀಸ್ 10 ರೂಪೀಸ್ ಕೂಡ ರಿಟರ್ನ್ ಗಿಫ್ಟ್ಸ್ ಆಪ್ಷನ್ಸ್ ಇತ್ತು. ಬಟ್ ನಮಗೆ ಈ ಥರದಲ್ಲಿ ಈ ಥರ ಸ್ವಲ್ಪ ಪಿಚ್ವಾಯಿ ಅಂತ ಇವಾಗ ಫೇಮಸ್ ಆಗಿದೆ ನೋಡಿ. ಈ ಥರ ಕೌ ಡಿಸೈನ್ ಅದೆಲ್ಲ ಬಂದಿರುತ್ತೆ. ಆ ಥರ ಟ್ರೇ ಇದ್ದಾವೆ, ಬ್ಯಾಸ್ಕೆಟ್ಸ್ ಇದೆ, ಏನು ಸಿಕ್ಕಾಪಟ್ಟೆ ಅವೈಲೇಬಲ್ ಇದೆ. ಆ ಥರದಲ್ಲಿ ನೋಡೋಣ ಅಂತ ಬಂದ್ವಿ. ಬಟ್ ಎನಿವೇಸ್ ಎಲ್ಲ ಆಪ್ಷನ್ಸ್ ಚೆಕ್ಔಟ್ ಮಾಡಬೇಕು ಅಂತ ಬ್ಯಾಗ್ಸಿಂದ ಹಿಡಿದು ಎಲ್ಲದೂ ಟ್ರೈ ಮಾಡ್ತಾಯಿದ್ವಿ. ಬಟ್ ನಮ್ಮ ಕಣ್ಣು ಇದ್ರ ಮೇಲೆ ಹೋಗ್ತಾಯಿತ್ತು. ಪಿಚ್ವಾಯಿ ಇದ್ರ ಮೇಲೆ ಈ ಥರ ಟ್ರೇ ಇದೆ, ಬಾಕ್ಸ್ ಇದೆ, ಬ್ಯಾಸ್ಕೆಟ್ಸ್ ಇದೆ, ಎಲ್ಲ ಥರ ಇದೆ ಅಂತ ತೋರಿಸ್ತಾಯಿದ್ರು. ಸೊ ಏನೇನೆಲ್ಲ ತೊಗೊಂಡು ಬಂದ್ವಿ ಅಂತ ಆಮೇಲೆ ತೋರಿಸ್ತೀನಿ. ಇದೆಲ್ಲ ಪ್ರೈಸಸ್ ಬಂದುಬಿಟ್ಟು 150, ಇದೆಲ್ಲ 200-250 ರೂಪೀಸ್ ಪರ್ ಪೀಸ್ ಇತ್ತು. ಸೊ ನಮಗೆ ಒಂದು 25 ಪೀಸಸ್ ಬೇಕಿತ್ತು. ನಮ್ಮ ಅಕ್ಕನಿಗೆ ಅಂತೂ ಒಂದು 20 ಪೀಸಸ್ ಬೇಕಿತ್ತು. ಆ್ಯಂಡ್ ಈ ಥರ ಅರ್ಶಿನ ಕುಂಕುಮ ಎಲ್ಲ ಜಸ್ಟ್ 5 ರೂಪೀಸ್ 10 ರೂಪೀಸ್ 15 ರೂಪೀಸ್ 20 ರೂಪೀಸಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ರಿಟರ್ನ್ ಗಿಫ್ಟ್ಸ್. ಇಷ್ಟು ನಮಗೆ ಬೇಕಿತ್ತು. 25 ಪೀಸಸ್ ಏನೋ ನಾವು ತೊಗೊಂಡ್ವಿ. ಒಂದು ಫೈನಲ್ ಮಾಡಿಬಿಟ್ಟು ಏನು ಅಂತ ತೋರಿಸ್ತೀನಿ ನಾನು, ನಾವು ಏನೇನು ತೊಗೊಂಡಿದ್ದೀವಿ ಅಂತ. ಒಂದಿಷ್ಟು ರಿಟರ್ನ್ ಗಿಫ್ಟ್ಸ್ ತೊಗೊಂಡು ಹೋಗಿದ್ದೆ, ಬಟ್ ಕಡಿಮೆ ಬಿತ್ತು ಅಂತ ಮತ್ತೆ ಅಗೇನ್ ಇನ್ನೊಂದು ಡೇ ಥರ್ಡ್ ಟೈಮ್ ಅನಿಸುತ್ತೆ ಬಂದು ಚಿಕ್ಕಪೇಟ್ಗೆ. ಇದು ರಿಯಾ ಗಿಫ್ಟ್ ಝೋನ್ ಅಂತ. ಐ ಥಿಂಕ್ ಇಲ್ಲಿ ಗಿಫ್ಟಿಂಗ್ ಆಪ್ಷನ್ಸ್ ಇನ್ನೂ ತುಂಬಾ ಚೆನ್ನಾಗಿತ್ತು. ಈ ಥರ ಬ್ಯಾಸ್ಕೆಟ್ಸ್ ಎಲ್ಲ ನೋಡ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಶಾರ್ಟೇಜ್ ಆಗಿತ್ತು. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪೀಸಸ್ ಬೇಕು ಅಂತ ತೊಗೊಳಕ್ಕೆ ಬಂದಿದ್ದೀನಿ. ನಾನು ಮುಂಚೆ ಹೋಗಿದ್ದ ಪ್ಲೇಸ್ಗಿಂತನೂ ಇಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಅನ್ನಿಸ್ತು ರಿಟರ್ನ್ ಗಿಫ್ಟ್ಸ್ಗೆ. ಹಬ್ಬ ಒಂದೇ ಅಲ್ಲ, ಈ ಥರ ದೊಡ್ಡ ದೊಡ್ಡ ಈವೆಂಟ್ಸ್ ಏನೇ ಪ್ಲ್ಯಾನ್ ಆಗಿದ್ರು ಫ್ಯಾಮಿಲೀಸಲ್ಲಿ, ಲೈಕ್ ಮದುವೆ ಆಗಿರಲಿ, ಸೀಮಂತ, ಎಂಗೇಜ್ಮೆಂಟ್, ಗೃಹ ಪ್ರವೇಶ, ಎಲ್ಲದಕ್ಕೂ ರಿಟರ್ನ್ ಗಿಫ್ಟ್ಸ್ಗೆ ಒಳ್ಳೆ ಆಪ್ಷನ್ಸ್ ಇತ್ತು. ಅಂದರೆ ಕಡಿಮೆ ರೇಂಜಿಂದ ಹೈಯರ್ ರೇಂಜ್ ತನಕ ನಮ್ಮ ಬಜೆಟ್ ಮೇಲೆ ರಿಟರ್ನ್ ಗಿಫ್ಟ್ಸ್ ಆಪ್ಷನ್ಸ್ ಅವೈಲೇಬಲ್ ಇತ್ತು. ನಾನು ನೋಡಿ ಈ ಥರದ ಸಂಕ್ರಾಂತಿ ಹಬ್ಬಕ್ಕೆಲ್ಲ ತೊಗೊಂಡು ಎಳ್ಳು ಬೀರೋಕ್ಕೆ ಅದೇ ಡಬ್ಬದಲ್ಲಿ ಕೊಟ್ಟಿದ್ದೆ. ಆ್ಯಂಡ್ ಈ ಥರ ಕೇನ್ ಬ್ಯಾಸ್ಕೆಟ್ಸ್ ಎಲ್ಲ ನನಗೆ ಒಂಥರ ತುಂಬ ಟ್ರೆಡಿಷ್ನಲ್ ಅನಿಸುತ್ತೆ, ಏನೋ ಒಂಥರ ಎಸ್ಥೆಟಿಕ್ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇವಾಗಂತೂ ಈ ಥರ ಪಿಚ್ವಾಯಿ ಅಂತೂ ಎಲ್ಲ ಕಡೆ ಬಂದಿದೆ. ಅರಿಶಿನ ಕುಂಕುಮ ಇದು ಸಿಲ್ವರ್
ಎಷ್ಟು ಕ್ರಿಯೇಟಿವ್ ಆಗಿ ಅರ್ಶಿನ ಪ್ಯಾಕೆಟ್ಸ್ ಎಲ್ಲ ಮಾಡ್ತಾರೆ ಅಂದರೆ ತುಂಬ ಕ್ಯೂಟಾಗಿದ್ದಾವೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ತೊಗೋಬೇಕು ಅನಿಸ್ತಾ ಇತ್ತು. ಆ್ಯಂಡ್ ಪ್ರೈಸ್ ಬಂದುಬಿಟ್ಟು ಪ್ರತಿಯೊಂದಕ್ಕೂ ₹15 ಈಚ್ ಇತ್ತು. ಆ್ಯಂಡ್ ಮಿನಿಮಮ್ 50 ಪ್ಯಾಕೆಟ್ಸ್ ತೊಗೋಬೇಕು. ಅದ್ರದ್ದು ಬಂಡಲ್ಲೇ ಕೊಡೋದು ಅವರು. 15 ಮೇಲೆ ಎಷ್ಟಾದ್ರೂ ತೊಗೋಬೋದು, ಅದರೊಳಗಡೆ ಕೊಡೋಲ್ಲ. ಸೊ ನಾನು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ.